ಬ್ರಹ್ಮ. ತಸ್ಮೈ ಶ್ರೀ ಗುರವೇ ನಮಃ. ಜೈ ಮಂಗಲಂ ಜೈ ಪಾರ್ವತೀಶ್ವರ ಮಹಾದೇವ. ಪ್ರಪ್ರಥಮದಲ್ಲಿ ಅದ್ವೈತ ಸಾರ್ವಭೌಮರಾದ ಸದ್ಗುರು ಸಿದ್ಧಾರೂಢರ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಚರಣ ಕಮಲಗಳನ್ನು ಎನ್ನ ಹೃದಯ ಕಮಲದಲ್ಲಿ ಧ್ಯಾನಿಸಿಕೊಂಡು ಬ್ರಹ್ಮ ವೇದಿಕೆಯನ್ನು ಅಲಂಕರಿಸಿರುವ ಪರಮ ಪೂಜ್ಯ ಶ್ರೀ ಸದ್ಗುರು ಸ್ವರೂಪಾನಂದ ಮಹಾಸ್ವಾಮಿಗಳ ಚರಣ ಕಮಲಗಳಿಗೆ ನಮಸ್ಕರಿಸಿ, ಪ್ರತಿನಿತ್ಯದಲ್ಲಿ ಪಂಚೀಕರಣ, ಚಂದ್ರೋದಯ, ಸರ್ವ ವೇದಾಂತ ಗ್ರಂಥಗಳನ್ನು ಮುಮುಕ್ಷುಗಳಿಗೆ ಶ್ರವಣ ಮಾಡಿಸುತ್ತಾ ಬಂದಿರುವ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಮಹಾದೇವ ಶಾಸ್ತ್ರಿಗಳ ಚರಣ ಕಮಲಕ್ಕೂ ನಮಸ್ಕರಿಸಿ, ಪ್ರತಿನಿತ್ಯದಲ್ಲಿ ವಿಚಾರ ಸಾಗರವನ್ನು ಪ್ರತಿಪಾದನೆ ಮಾಡುತ್ತಾ ಬಂದಿರುವ ದುಡಿಕೇಡದ ಶಾಸ್ತ್ರಿಗಳ ಚರಣ ಕಮಲಗಳಿಗೆ ನಮಸ್ಕರಿಸಿ, ಈ ಎಲ್ಲ ಕಾರ್ಯಕ್ರಮಕ್ಕೆ ಆಧಾರ ಅಧಿಷ್ಠಾನಭೂತರಾದ ಪುಣ್ಯಕ್ಷೇತ್ರ ಚಿಕ್ಕರುಗಿ ಗ್ರಾಮದ ಸಿದ್ದನಗೌಡರು, ಇದಕ್ಕೆಲ್ಲಕ್ಕೂ ಆಧಾರ ಅಧಿಷ್ಠಾನ. ಯಾಕಂದ್ರೆ ಹೇಳೋರು ಸಿಗ್ತಾರೆ, ಕೇಳೋರು ಸಿಗ್ತಾರೆ. ಈ ಕಾರ್ಯಕ್ರಮ ಮಾತ್ರ ಸುಸೂತ್ರವಾಗಿ ನಡೆಸಿಕೊಂಡು ಹೋಗಬೇಕು ಅನ್ನೋರು ಸಿಗೋದು ಭಾಳ ಕಠಿಣ. ನಾನು ನೋಡಿದ್ದು ಅವರಿಗೊಬ್ಬರಿಗೆ ನೋಡಿನಿ. ಸದ್ಯ ಆದಷ್ಟು ಗುಂಪು ಆದೈತಂದ್ರೆ ರಾಜನೀತಿ ಏನು ಮಾಡ್ತಾವೆ, ವಾರದ ಮುರಿದು ಬಟಾಳೆ ಮಾಡಿಬಿಡ್ತಾರೆ. ಎಲ್ಲ ಊರಾಗೆ ಎಲ್ಲಕ್ಕಿಂತ ಡೇಂಜರ್ ರಾಜನೀತಿಗಳು. ಎಲ್ಲಿ ನೀವು ಶಾಸ್ತ್ರ ಪುರಾಣ ನಡೀತದ, ಭಾಳ ಜನ ಗುಂಪಾದ್ರೆ ಅಂದ್ರೆ ರಾಜಕಾರಣಿಗಳಿಗೆ ಭಾಳ ಶತ್ರುಗಳಾಗ್ತೀರಿ ನೀವು. ಅದು ಲಕ್ಷದಾಗ ಇಡುವರು. ಯಾಕೆ ಕೇಳಿದ್ರೆ ಅವ್ರು ಗುಂಪು ಆಯ್ತಂದ್ರೆ ಅವ್ರಿಗೆ ಸಂಶಯ ಬರ್ತದೆ, ನನ್ನ ಕೈ ಇವು ಶಾಣೆ ಆದವು ಅಂದ್ರೆ ಹ್ಯಾಂಗೆ. ಇದು ಮಾತ್ರ ಲಕ್ಷದಾಗ ಇಡುವರು. ನನಗೆ ಅನುಭವ ಬಂದದು, ಅದಕ್ಕೆ ನಾನು ಹೇಳಕತ್ತೀನಿ. ನಾನು ಭಾಳ ಸುಸೂತ್ರವಾಗಿ ನಮ್ಮ ಸಿದ್ದನಗೌಡರು ವರ್ಣನ ಎಷ್ಟು ಮಾಡಿದರೂ ಕೂಡ ಕಡಿಮೆ. ಯಾಕೆ ನಾನು ಅವರಿಗೊಬ್ಬರಿಗೆ ನೋಡಿದರೆ ಇನ್ನೊಬ್ಬರಿಗೆ ಯಾರಿಗೆ ಅಂತ ಕೇಳಿದ್ರೆ ಒಳ್ಳೆಯದಾಗಲಿಪ್ಪ, ಎಲ್ಲರೂ ಜ್ಞಾನಿಗಳಾಗಲಿ, ಎಲ್ಲರೂ ಅಭ್ಯಾಸ ಮಾಡಲಿ, ಎಲ್ಲರಲ್ಲಿ ಭೇದ ಭಾವ ಹೋಗಲಿ, ಅದ್ವೈತದ ಜ್ಞಾನ ಆಗಲಿ ಅಂತ ಒಬ್ಬ ಹೇಳುವ ಏಕೈಕ ವ್ಯಕ್ತಿ ಅಂದ್ರೆ ನನ್ನ ಜೀವನದೊಳಗೆ ಸಿಕ್ಕುತ್ತಂದ್ರೆ ಪರಮಾನಂದ ಗೌಡರು ಪಾಟೀಲ್ ವಾಡಿಗೆ. ಅವರು ಕೂಡ ಒಳ್ಳೆಯ ಇವತ್ತು ಅವ್ರು ಬಂದಿಲ್ಲ. ನನಗೆ ಹೇಳೋದು, ನನಗೂ ಆರಾಮಿದ್ದಿಲ್ಲ, ಅಡ್ಮಿಟ್ ಇದ್ದೆ. ಮತ್ತು ನಾನು ಸತ್ಸಂಗಕ್ಕೆ ಹೋಗ್ಬೇಕಂದ್ರೆ ನಾನು ಮುಂಬೈಗಿದ್ದೆ. ಎಷ್ಟೊತ್ತಿದ್ರೆ ನಮ್ಮ ರವಿ ಪಾಟೀಲ್, ಯಾಕಂದ್ರೆ ಸರ್ ಅವ್ರು ಕೂಡ ಹೋಗೇಬೇಕಂತಂದ್ರೆ ನಾನು ಅನಿವಾರ್ಯ ಬಂದಿದ್ದೆ. ಆದ್ರೂ ಭಾಳ ಥರ ನಾನು ಹೇಳಂಗಿಲ್ಲ, ಬರೀ 3 ತಾಸು ಹೇಳಬೇಕನ್ನೋದು. ಮತ್ತೆ ಹಿಂಗೇನಿಲ್ಲ, ಸ್ಪೀಡ್ ಮುಗಿಸ್ತೀನಿ ನಾನು, ಎಕ್ಸ್ಪ್ರೆಸ್ ಹೇಳ್ತೀನಿ. ನಮ್ಮ ಹಿರಿಯರಾದ ರವಿಕಾಂತ್ ಸರ್ ಅವರಿಗೂ, ತತ್ಪೂರ್ವದಲ್ಲಿ ಮಾತನಾಡಿದ ಡಾಕ್ಟರ್ ಸಾಹೇಬರಿಗೂ, ಹಿರಿಯರಿಗೂ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ, ಇವತ್ತಿನ ಈ ಮಂಗಲಮಯ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವ ಶಿವ ಶರಣ ಶಿವ ಶರಣೀಯರಿಗೂ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಯಾಕಂದ್ರೆ ಇವತ್ತು ಭಾಳ ಆನಂದದ ಸಂಗತಿ. ಬಹಳ ದಿವಸ ಆಯಿತು ವಿಧೇಯ ವಿಶೇಷಣ ನಿಷೇಧ ವಿಶೇಷಣೆ ನಡೆದಾವ. ಡಬಲ್ ಗಿಬಲ್ ಆಗ್ಯದ, ನನಗೆ ಡಬಲ್ ಬಸ್ತಿರ್ತದೆ. ಕಾರ್ಯಕ್ರಮೇ ಆಗಿಲ್ಲ, ಭಾಳ ಚಲೋ ಅದ. ಕಾರ್ಯಕ್ರಮ ಆಗಲಿಕ್ಕೆ ಹೋಗಲ್ಲ, ಕರೆ ಅಭ್ಯಾಸ ಮಾತ್ರ ಬಿಡಬೇಡ. ಯಾಕಂದ್ರೆ ವಿಧೇಯ ವಿಶೇಷಣೆ ಹೇಳ್ಕೊತ ಬಂದಾರ. ಈ ಸಲ ನಿಷೇಧ ವಿಶೇಷಣ. ನಿಷೇಧ ಅಂದರೆ ಏನಿದ್ರ ಅರ್ಥ? ಈ ಪ್ರಪಂಚವನ್ನು ನಿಷೇಧಿಸಿ ಯಾವುದು ಉಪದೇಶ ಮಾಡ್ತದಲ್ಲ, ಅದಕ್ಕೆ ನಿಷೇಧ ವಿಶೇಷಣ ಅಂತ. ನಿಷೇಧ ಮಾಡ್ಬೇಕಾದ್ರೆ ಮೊದಲು ಪ್ರಪಂಚ ಒಪ್ಪಬೇಕು. ಇದಾಗಬೇಕು, ಇಲ್ಲದ್ದಾಗಂದ್ರೆ ಇದರಾಗದ ಅಲ್ಲ ಅಂತ ತಿಳಿಯೋದು. ಇದು ಭಾಳ ಮಜಾ ಅದ. ಇಲ್ಲಿದ್ದು ಖರೆ,
ಇದು ಬರೀ ತೋರಿಕೆ ಮಾತ್ರದ ಜಗತ್ತ. ಆಗ ಕಾಣಿಸ್ತದ, ಇದು ವ್ಯವಹಾರಿಕ ಸತ್ತವುಳ್ಳ ವಸ್ತು ಅದು. ಬರೇ ಕಾಣಿಸ್ತದ, ಇದು ಪ್ರಾತಿಭಾಷಿಕ. ಒಟ್ಟ ಕಾಣಿಸಂಗಿಲ್ಲ, ಇದು ಪಾರಮಾರ್ಥಿಕ. ಇದು ಭಾಳ ವಿಚಿತ್ರ. ಅದು ಯಾವಾಗ ಕಾಣಿಸ್ತದ ಅದು ಇಲ್ಲ ಅಂತದ ವೇದಾಂತ. ಯಾವಾಗ ಕಾಣಿಸಂಗಿಲ್ಲ ಅದು ಆಗ ಕಾಣಿಸಂಗಿಲ್ಲ. ಆಗೆಲ್ಲ ನಮ್ಮ ಪಂಚಕಂಡ ಹೇಳಿದ್ರು, ಶ್ರೀರಾಮಚಂದ್ರ ವರ್ಣನ ಮಾಡಿದ್ರೆ ಅಯೋಧ್ಯ. ಈ ಸುದ್ದಿಯನ್ನು ಹೇಳಿಲ್ಲ. ಶ್ರೀರಾಮಚಂದ್ರ ಇರುವುದು ಅಯೋಧ್ಯ, ಜೀವ ಇರುವುದು ಅವಿದ್ಯ, ಬ್ರಹ್ಮನು ಅವೇದ್ಯ. ಲಕ್ಷದಾಗಿಟ್ಕೋರಿ ಮೂರು ಮಾತು. ಈ ರಾಮನ ಕೆಲಸ ಇಲ್ಲ, ಈ ರಾಮಗೆ ನಾವು ಮಾಡೋದು. ನಿರ್ಗುಣ ನಿರಾಕಾರ ಪರಬ್ರಹ್ಮಕ್ಕೆ ರಾಮ ಅಂತ ಬರ್ದಾರ್ದ, ಅದು ದೀನ ದಯಾಳು. ಲಕ್ಷದಾಗಿಟ್ಕೋರಿ. ಶುದ್ಧ ಚೈತನ್ಯಕ್ಕೆ ರಾಮಂದಾರ, ಅದು ಲಕ್ಷ್ಮೀ ಸಾಧಕ. ಮತ್ತು ನೀವು ಹುಡ್ಕೊಂಡಾಗೋ ಇರ್ತಿದ್ವು ಅಂತ ಹುಡ್ಕೊಂಡು ಹೊಂಟ್ರಿ. ಮತ್ತು ಗುಡಿಯಾಗ ಸಿಕ್ಕು ಹಂಗೇನು ಸಿಗಬೇಡ್ರಿ. ಬೈಲಿನೊಳಗೆ ಬೈಲು. ಎಂತಾತ ಗುರುನಾಥನೋ ಭಾಳ ಅಂತಃಕರಣುಳ್ಳ ಆತನು. ಕಾಂತೇರಿ ಬಾಳೆಂದು ಏಕಾಂತ ಕರೆದೈದು ಎಂಥ ಮಾತು ಹೇಳಿದನೋ, ಬಯಲಿಗೆ ಬೈಲಂದನೋ ನಿರ್ಬೈಲದೊಳಾಡಂದನು. ಹಾಗೆಲ್ಲ ಜಿಜ್ಞಾಸುಗಳು ನಿರ್ಬೈಲದೊಳಗೆ ಯಾವಾಗ ಬರ್ತೀರಿ ಅವಾಗ ಪರಮಾನಂದ. ಎಲ್ಲಿ ತನ ಗುಡಿ ಗುಂಡಾರ ಮಸೂತಿ ಅದರಾಗಿದ್ರ ಸಿಕ್ಕ್ರಿ ಇದೇ ಹೇಳ್ತೀನಿ ಗತಿ. ಇದೆಲ್ಲ ದಾಟಬೇಕು. ಯಾಕಂದ್ರೆ ವ್ಯಕ್ತಿಗಿಂತ ಪೃಥ್ವಿ ದೊಡ್ಡದು, ಪೃಥ್ವಿಗಿಂತ ಜಲ ದೊಡ್ಡದು, ಸೂಕ್ಷ್ಮದ ಮತ್ತು ದೊಡ್ಡದು. ಜಲದಕ್ಕಿಂತ ಅಗ್ನಿ ದೊಡ್ಡದು, ಸೂಕ್ಷ್ಮದು. ಅಗ್ನಿಗಿಂತ ವಾಯು ದೊಡ್ಡದು, ಸೂಕ್ಷ್ಮದು. ವಾಯುವಿಗಿಂತ ಆಕಾಶ ದೊಡ್ಡದು ಮತ್ತು ಸೂಕ್ಷ್ಮದು. ಆಕಾಶಕ್ಕಿಂತ ಮಾಯಾ ದೊಡ್ಡದು, ಸೂಕ್ಷ್ಮದು. ಮಾಯಾದಕ್ಕಿಂತ ಚೈತನ್ಯ ಪರಬ್ರಹ್ಮ ಇದೆಲ್ಲಕ್ಕಿಂತ ದೊಡ್ಡದಾದ. ಇದು ಅದ ಅನಂತ ಅಂತ ಹೇಳಿದ್ರು. ಅಂತವೇ ಇಲ್ಲ, ಯಾವುದರ ಅಂತಿಲ್ಲ, ಅದಕ್ಕಂತರ ಅನಂತ. ಆಗಲೂ ಯಾರೋ ಹೇಳಿದ್ರು. ಯಾಕಂದ್ರೆ ವಿಕಾರಗಳಿಗೆ ಹೇಳಬೇಕಾದ್ರೆ ಶರೀರಕ್ಕೆ ಹೇಳಿ, ಕೊಡಕ್ಕೆ ಹಚ್ಚಬೇಡಿ. ಯಾಕೆ ಕೊಡ ವಿಕಾರದ ಕುಂಡ್ರಂಗಿಲ್ಲ. ಯಾಕಂದ್ರೆ ಸ್ವಲ್ಪ ಕಾಡ್ತವೆ. ಕುಂಡ್ರಿಸ್ಬೇಕಾದ್ರೆ ಜಿಲ್ಮಿಲಿ ಟಪ್ಪಿ ಹಾಕೋದಿಲ್ಲ. ಅಸ್ತಿ ಜಾಯತೆ ಅಸ್ಥಿತಿ ವಿವರ್ಧತೆ ವಿಪರಿಣೀಮತೆ ಅಪಕ್ಷೀಯತೆ ವಿನಶ್ಯತೆ. ಹುಡ್ತು, ಕಾಣಿಸ್ತು, ದೊಡ್ಡದಾಯ್ತು, ಬೆಳೀತು, ಮೊಬ್ಬಾಯ್ತು, ಸತ್ ಮುಗೀತು. ಶರೀರದೇ ವಿಕಾರ. ಇನ್ನು ಆತ್ಮ ಹೆಂಗಿದೆ ಅಂತ ಕೇಳಿದ್ರೆ ಆಗ್ಲೇ ಹೇಳಿದ್ರು ಮೂರು ಯಾರೇ ಅಂದರೆ ವಿಕಾರ ರಹಿತ. ಒಂದು ಶಿಷ್ಯ ಪ್ರಶ್ನೆ ಮಾಡಿದ್ದ, ಎಲ್ಲಿ ವೃತ್ತಿ ಪ್ರಭಾಕರ ಕೇಳ್ಯಾರ. ನಾವು ಬೀದರ್ದೊಳಗೆ ಅಭ್ಯಾಸ ಮಾಡಕ್ಕೆ ಟೋಟಲ್ ನಾವೆಲ್ಲ 50 ಮಂದಿ ಇದ್ದೆವು. ಅಲ್ಲಿ ಮಾತ್ರ ಇದೇ ಪ್ರಶ್ನೆ ಬಿದ್ದಿತ್ತು. ಶಿಷ್ಯ ಕೇಳ್ಯಾನ ಗುರುಗಳಿಗೆ, ಆತ್ಮಪದಕ ಅರ್ಥ ಕೈಸಾ ಹೇ, ಆತ್ಮಪದದ ಅರ್ಥವೇನು, ಹೇಗಿದೆ ಅಂತ ಕೇಳ್ಯಾರ. ಅದಕ್ಕೆ ಅವ್ರು ಏನು ಉತ್ತರ ಕೊಟ್ಟಾರ? ಡೈರೆಕ್ಟ್ ಹಿಂಗೆ ಆತ್ಮ ಹಿಂಗೆ ಅಂತ ಹೇಳಿಲ್ಲ ಅವರು. ದೇಹಾದಿ ವೈಧರ್ಮ್ಯವಾನ್ ಆತ್ಮ. ದೇಹಾದಿ ಎಲ್ಲ ಆದಿ ಆದಿ ಅಂದ್ರೆ ಎಲ್ಲ ತಗೊಂಡು ಬರ್ತಾವೆ. ದೇಹಾದಿ ವೈಧರ್ಮ್ಯವಾನ್ ಆತ್ಮ. ದೇಹಾದಿಗಳಿಗಿಂತ ವಿರುದ್ಧ ಧರ್ಮವುಳ್ಳವನೇ ಆತ್ಮ. ವಿರುದ್ಧ ಧರ್ಮ ಅಂದ್ರೆ ಇದು ಅನಿತ್ಯದ, ಅದು ನಿತ್ಯದ. ಇದು ಪರಿಚ್ಛಿನ್ನದ, ಅದು ಪರಿಪೂರ್ಣದ. ಇದು ಆಕಾರವುಳ್ಳದ್ದದ, ಅದು ನಿರಾಕಾರ. ಇದರ ವಿರುದ್ಧ ಧರ್ಮವುಳ್ಳದ್ದೇ ಆತ್ಮ. ಈ ಮಾತಾ ಯಾರಿಗೆ ಗೊತ್ತಾಗ್ತಾ ಹೇಳ್ತೀನಿ ಕೇಳಿ. ಕೇಳಬೇಕು, ಚಲೋ ಆಗ್ತದೆ. ಶಾಸ್ತ್ರ ಕೇಳಬೇಕು, ಪುರಾಣ ಕೇಳಬೇಕು. ಅಂದವ್ರಿಗೆ ಆಗಲಿದು ಜಿಜ್ಞಾಸು ಯಾರಿದ್ದೀರಿ ಅವರಿಗೆ ಈ ಶಾಸ್ತ್ರ ತಿಳಿತದೆ. ಸ್ವಲ್ಪ ಖಂಡಿತ ಮಾತಾಡ್ತೀನಿ, ನಾನು ರಾಟೆ ಕರೆಕ್ಟಾಗಿ ಮಾತಾಡ್ತೀನಿ ನಾನು. ಯಾಕಂದ್ರೆ ತಿಳ್ಕೋರಿ ಬಿಡ್ರಿ. ನಂದು 70 ಆಗ್ಯದ, ಇನ್ನೆಂಟು ಉಳಿದಾವ. ಕರೆನೇ ಹೇಳೋಗ್ತೀನಿ. ಕರೆ ಹೇಳೋದೇ ನಾನು ಭಾಳ ದೂರ ಸರಿಸ್ಯಾರ ಎಲ್ಲರೂ. ಯಾಕೆ ಎದುರಾಗ ಸಿಗಬೇಡ್ರಿ. ನಿರಾಕಾರ ಆಗ್ರಿ, ನಿರ್ಗುಣ ಆಗ್ರಿ, ವ್ಯಾಪಕ ಆಗ್ರಿ, ನಿಮ್ಮ ಭಾವ ಶುದ್ಧ ಇಡ್ರಿ. ಇಟ್ಟಿನಂತ ತಾತ್ಪರ್ಯ ಏನಾರೇ ಏನ್ರಿ ಆಗ್ಲಿಕ್ಕೆ ಹೋಗ್ಬೇಡ. ಮೈ ಕುಚ್ ಹೂ ಜಾವು ಯಹಿ ದುಃಖ ಕಾ ಕಾರಣ. ನಾ ಏನ್ರಿ ಇದ್ದೀನಿ, ನಾ ಏನ್ರಿ ಆಗ್ಬೇಕಂದ್ರಿ ನಿಮ್ಗೆ ದುಃಖ ನಿಮಗೆಂದೂ ಬಿಡಂಗಿಲ್ಲ. मैं कुछ नहीं, कुछ होने की जरूरत नहीं, जो है वही मैं हूँ, जो है वही मैं हूँ. ಯಾವಾಗ ಆದ ಅದುವೇ ನಾ ಇದ್ದೆ. ಯಾವಾಗ ಆತ್ಮ. ಆತ್ಮ ಆತ್ಮಾತ್ರೇನು ಪರಮಾತ್ಮ
ಏನಂತೀರಿ ಅವುಗಳ ಆತ್ಮನೇ ಹೆಚ್ಚು ಪರಮಾತ್ಮನ ಸುದ್ದಿ ಬೇಡ, ಪರಮಾತ್ಮ ಬೇಡ ಅಂತ ಬೇಕ್ರಿ, ಬೇಕು ಆತ್ಮ ಆತ್ಮ ಪರಮಾತ್ಮ ಒಂದಾಗಿಲ್ಲ. ಆತ್ಮನೇ ಯಾಕೆ ಪರಮಾತ್ಮ ಆಗ್ತಾನೆ? ಆತ್ಮನಿಗೆ ಮಾಯಾ ಉಪಾಧಿ ಬರಬೇಕಲ್ಲ, ಅವಾಗ ಪರಮಾತ್ಮ ಆಗ್ತಾನೆ. ಸುಮ್ಮನೆ ಅವನಿಗೆ ಹಂಚಿ ಹಿಡಿದ್ರಿ ಜೀವಾತ್ಮನ ಹಾರಿಸ್ರಿ, ಪರಮಾತ್ಮನ ಹಾರಿಸ್ರಿ, ಇಬ್ರು ಹಾರ್ತಾರೆ. ಮಾಯಾ ಉಪಾಧಿ ಉಳ್ಳವ ಪರಮಾತ್ಮ, ಅವಿದ್ಯಾ ಉಪಾಧಿ ಉಳ್ಳವ ಜೀವಾತ್ಮ. ತತ್ಪದದ ವಾಚ್ಯಾರ್ಥ ಲಕ್ಷ್ಯಾರ್ಥ, ತತ್ಪದ ವಾಚ್ಯಾರ್ಥ ಈಶ್ವರ, ಲಕ್ಷ್ಯಾರ್ಥ ಬ್ರಹ್ಮ. ತ್ವಂಪದದ ವಾಚ್ಯಾರ್ಥ ಜೀವ, ಲಕ್ಷ್ಯಾರ್ಥ ಆತ್ಮ. ಆತ್ಮನಿಗೆ ಬ್ರಹ್ಮನಿಗೆ ಮುಖ್ಯ ಸಮಾನಾಧಿಕರಣ, ನಾಮ ಮಾತ್ರ ಭೇದ ಅಂದ್ರೆ ಮತ್ತೆ ನಾಮ ಮಾತ್ರ ಭೇದ ಮೂಲಕ ಒಂದೇ ಒಂದು ಚೈತನ್ಯ. ಅಲ್ಲಿ ಪರಮಾತ್ಮನೂ ಇಲ್ಲ, ಜೀವಾತ್ಮನೂ ಇಲ್ಲ, ಕೇವಲ ಒಂದೇ ಒಂದು ಚೈತನ್ಯದ ಅದರ ಹೆಸರೇ ಪರಬ್ರಹ್ಮ. ಅದಕ್ಕೆ ಚೈತನ್ಯ, ಅದಕ್ಕೆ ಆತ್ಮ ಅನ್ರಿ. ಪರಮಾತ್ಮ ಒಳಗೆ ತರಬೇಡ ಸುಮ್ಮನೆ ತಂದ್ರೆ ಮತ್ತೆ ಜಗಳಿಗೆ ಹೋದಂತ. ಯಾಕಂದ್ರೆ ಪರಮಾತ್ಮ ತಂದ್ರಿ ಅವ ಮಾಯಾ ಉಪಾಧಿ ತಗೊಂಡೇ ಬರವ. ಪಾರ್ವತಿ ಬರೋಕ್ಕಿರಿ, ಮತ್ತೆ ಪಾರ್ವತಿ ಬಂದವನು ಗಣಪತಿ ಬರವ್ರಿ, ಷಣ್ಮುಖ ಬರವ್ರಿ, ಇವೆಲ್ಲ ಮತ್ತೆ ಬಾಧೆಗಳ ಸಂಸಾರ ಚಾಲು ಜ್ಞಾನ ಬೇಡವ್ರಿ. ಪರಮಾತ್ಮ ಸಲೀನಿ ತಗೋಬೇಡ್ರಿ. ಯಾಕಂದ್ರೆ ಮಾಯಾ ಉಪಾಧಿಯಿಂದ ಪರಮಾತ್ಮ, ಅವಿದ್ಯಾ ಉಪಾಧಿಯಿಂದ ಜೀವಾತ್ಮ. ನನಗೆ ಕೇವಲ ಚೈತನ್ಯ ನಿಮಿಷ ಜೋ ಹೈ ವಹಿ ಮೈ, ಏನು ಆದ ಅದುವೇ ನಾ ಇದ್ದೆ. ನೀವು ಬಂಧನದಿಂದ ಮುಕ್ತ ಆಗವರು ಏನು ಮೊದಲೇ ಮುಕ್ತಿದ್ದೀರಿ? ಮೊದಲೇ ಮತ್ತೆ ಕೆಳಗತ್ರಿ ಅಕ್ಷರ ಇಲ್ಲ, ಮೊದಲೇ ಮುಕ್ತಿದ್ದೀರಿ ಅಂದ್ರ ಪಂಚೀಕರಣ ಕೇಳಕತ್ತೀರಿ, ಚಂದ್ರೋದಯ ಕೇಳಕತ್ತೀರಿ. ಮುಕ್ತಿ ಗೊತ್ತಾಗ್ಯದ್ರಿ. ನಾವು ಪಂಚೀಕರಣ ಚಂದ್ರೋದಯ ಕೇಳಿದ ಮ್ಯಾಗ ನಾವು ಮುಕ್ತಿ ಇದ್ದೇವೆ ಅನ್ನೋದು ಗುರುತಾಗ್ಯದ್ರಿ. ಅದಕ್ಕೆ ಮೊದಲ ಆವರಣ ಆಗ್ಯದ. ನಿತ್ಯ ಮುಕ್ತನೇ ಇದ್ದೀರಿ, ಇದು ಕರೆಕ್ಟ್. ನಿತ್ಯ ಮುಕ್ತನೇ ಇದ್ದು ನಿತ್ಯ ಮುಕ್ತನಿದ್ದೇನೆ ಎಂಬ ಜ್ಞಾನದ ಅಭಾವವಿರುವುದರಿಂದ, ನಿತ್ಯ ಮುಕ್ತನೇ ತಾನಿದ್ದು ನಿತ್ಯ ಮುಕ್ತನಿದ್ದೇನೆ ಎಂಬ ಜ್ಞಾನದ ಅಭಾವದಿಂದ ಬಂಧನದೊಳಗೆ ನಾ ಸಿಕ್ಕಿನಿ, ಹುಡ್ತೀನಿ, ಸಾಯ್ತೀನಿ, ಜನ್ಮವನ್ನು ಉಳ್ಳವನು ನಾನು ಅಂತ ಭ್ರಾಂತಿ ಒಳಗ ಜೀವ ಇದು ಬಿದ್ದ. ಅದಕ್ಕೆ ಅವರು ಸದ್ಗುರು ಏನು ಮಾಡ್ತಾನ ಅಂತ ಕೇಳಿದ್ರೆ, ನೀನು ನಿತ್ಯ ಮುಕ್ತನೇ ಇದ್ದಿ ಅಂದ್ರೆ ಬದ್ಧ ಮುಕ್ತ ಅಲ್ಲ, ನಿತ್ಯ ಮುಕ್ತ. ಆ ಯಾವ ಅಜ್ಞಾನವನ್ನು ನಾಶ ಮಾಡಿದ್ರೆ ಪರಮಾನಂದದ ಪ್ರಾಪ್ತಿ ನಿಮ್ಮ ಅನುಭವಕ್ಕೆ ಬರ್ತದೆ. ಪರಮಾನಂದ ಪ್ರಾಪ್ತಿ ಆಗಂಗಿಲ್ಲ. ಆಗ್ತದೆ ಮೊದಲೇ ಅದರ ಪ್ರತೀತಿ ಇಲ್ಲ, ಅದರ ಅನುಭವ ಇಲ್ಲ. ಈಗ ಧನದಿಂದ ಸೌಲಭ್ಯಗಳು ಪ್ರಾಪ್ತಿಯಾಗ್ತವೋ ಸುಖದ ಪ್ರಾಪ್ತಿ ಆಗ್ತವೋ? ಧನದಿಂದ ಸೌಲಭ್ಯಗಳ ಪ್ರಾಪ್ತಿ ಆಗ್ತವೆ. ಬಿಲ್ಡಿಂಗ್, ಕಾಟ, ಗಾಡಿ, ಏನೇನು ಫ್ರಿಜ್, ಏನೇನೆಲ್ಲ ಪ್ರಾಪ್ತಿ ಆಗ್ತವೆ. ಸುಖದ ಪ್ರಾಪ್ತಿ ಇಲ್ಲ, ಸುಖದ ಪ್ರಾಪ್ತಿ ಇಲ್ಲದು. ಯಾಕಂದ್ರೆ ಸುಖ ಇದು ಸಂಯೋಗಜನ್ಯದ, ಆನಂದ ಇದು ಸ್ವಯಂ ಸಿದ್ಧ. ಸುಖಕ್ಕೆ ಆನಂದಕ್ಕೆ ವ್ಯತ್ಯಾಸ ಅದ. ಸುಖ ಇದು ಸಂಯೋಗಜನ್ಯದ, ಆನಂದ ಇದು ಸ್ವಯಂ ಸಿದ್ಧ. ಸತ್ ಚಿತ್ ಆನಂದ ಅದರ ಸ್ವರೂಪ. ಸುಖ ಇದು ಸಂಯೋಗಜನ್ಯದ, ಯಾಕಂದ್ರೆ ಇನ್ನೊಂದರ ಅಪೇಕ್ಷೆ ಮಾಡ್ತದೆ. ಯಾಕಂದ್ರೆ ಸಂಯೋಗಜನ್ಯದಿಂದ ಆದ ಸುಖ ಅದು ದುಃಖ ಮಿಶ್ರಿತ ಸುಖ. ಯಾವ ವಸ್ತುವಿನಿಂದ ನಿಮಗೆ ಸುಖ ಆಗೈತಿ ಅದರಿಂದಲೇ ಒಬ್ಬ ದುಃಖ ಸಿಗುತ್ತದೆ. ಇದು ಲಕ್ಷಣ ಇಟ್ಕೋರಿ. ಜಗತ್ತಿನ ನೇಮ ಯಾವುದರಿಂದ ನಿಮ್ಗೆ ಸುಖ ಆಗ್ಯದ ನೋಡ್ರಿ, ಅದರಿಂದಲೇ ಒಮ್ಮ ದುಃಖ ಸಿಗ್ತದೆ. ನಿಮ್ಗೆ ಧನದಿಂದ ಸುಖ ಆಗಿತ್ತು ಅಂದ್ರೆ ಧನ ಹೋಯ್ತಂದ್ರೆ ದುಃಖ. ಭೂಮಿಯಿಂದ ಸುಖ ಸಿಕ್ಕಿತ್ತಂದ್ರೆ ಭೂಮಿ ಹೋಯ್ತಂದ್ರೆ ದುಃಖ. ಮಗನಿಂದ ಸುಖ ಸಿಕ್ಕಿತ್ತು ಮಗ ಹೋದಂದ್ರೆ ದುಃಖ. ಒಟ್ಟ ಯಾವುದರಿಂದ ಸುಖ ಸಿಗುತ್ತದ ಅದರಿಂದಲೇ ಒಮ್ಮ ದುಃಖ. ಇದು ಜಗತ್ತಿನ ನೇಮ, ಇದು ಸೃಷ್ಟಿಯ ನೇಮ. ಆದರೂ ಇದು ಆನಂದವೇ ನಮ್ಮ ನಿಜ ಸ್ವರೂಪ. ಆನಂದ
ನಮ್ಮ ಮಿಥ್ಯಾ ಸ್ವರೂಪ. ನಮ್ಮ ಕೇಳಿ ಸರಿಯಾಗಿ ಸುಖ ದುಃಖದ ಅನುಭವ, ಜೀವ ಭಾವ, ಇದು ಮಿಥ್ಯಾ ಸ್ವರೂಪ. ಇದರದೇ ಅಡ್ರೆಸ್. ಒಂದು ನಿಜ ಸ್ವರೂಪ ಯಾವುದು? ಆತ್ಮನೇ ನಾನು. ಇದು ಸುಳ್ಳ ಸ್ವರೂಪ ಯಾವುದು? ಜೀವನೇ ನಾನು. ಸುಳ್ಳ ಸ್ವರೂಪ ಬಾಧ ಆಗಬೇಕಾದ್ರೆ ಜ್ಞಾನದಿಂದಲೇ ಆಗ್ತದೆ. ಅದಕ್ಕೆ ಜ್ಞಾನ ಇದು ಅವಾಂತರ ಪ್ರಯೋಜನದ, ಮೋಕ್ಷ ಇದು ಮುಖ್ಯ ಪ್ರಯೋಜನ. ಜ್ಞಾನ ಸಹಿತ ಹೋಗ್ತದೆ. ಅಜ್ಞಾನ ನಾಶ ಮಾಡಿ ತಾನು ನಾಶ ಆಗ್ತದಲ್ಲ, ಸ್ವಪರ ನಿರ್ವಾಹ ಅಂದ್ರೆ ಇದು ಜ್ಞಾನ ಕೊನೆವರೆಗೆ ಇಟ್ಕೊಳ್ಳೋಕೆ ಬರಂಗಿಲ್ಲ. ಅಜ್ಞಾನ ನಾಶ ಆಯ್ತು, ಜ್ಞಾನ ಹೋಗಿ ಬಿಟ್ಟಿತ್ತು. ಉಳಿತು ಯಾವುದು? ಸಚ್ಚಿದಾನಂದ ಸ್ವರೂಪ, ಪರಮ ಪ್ರಯೋಜನ ಇದು. ಅದು ಜ್ಞಾನ ಅವಾಂತರ ಪ್ರಯೋಜನದ. ಅದಕ್ಕೆ ಇವತ್ತು ದಿವಸ ಆರೋಗ್ಯ ಹೇಳಿದ್ರು, ಸ್ವಲ್ಪ ಹೇಳ್ತೀನಿ. ಸಂಬಂಧ ಮತ್ತು ಭೇದ ಎರಡು ಒಂದೇ. ಸಂಬಂಧ ಮತ್ತು ಭೇದ ಆದ ವಿಷಯದಲ್ಲಿ ಹೇಳ್ತೀನಿ. ಸಂಬಂಧ ಬೇರೆ, ಭೇದ ಬೇರೆ. ಭೇದ ಯಾವ ಹೇಳ್ತೀನಿ, ಸಂಬಂಧ ಯಾವ ಹೇಳ್ತೀನಿ. ಸಂಯೋಗ ಸಂಬಂಧ, ಸಂಯುಕ್ತ ತಾದಾತ್ಮ ಸಂಬಂಧ, ಸಂಯುಕ್ತ ತಾದಾತ್ಮವತ್ ತಾದಾತ್ಮ ಸಂಬಂಧ. ವೇದಾಂತಿಗಳು ನೇಗ್ರಪ್ಪದು ಸಂಯುಕ್ತ ಸಂಯೋಗ ಸಂಬಂಧ, ಸಂಯುಕ್ತ ಸಮವಾಯ ಸಂಬಂಧ, ಸಂಯುಕ್ತ ಸಮವೇತ ಸಮವಾಯ ಸಂಬಂಧ. ಯಾರು ಕರೆದು? ನೇಗ್ರು. ಇದು ಸಂಬಂಧಗಳು. ಯಾವುದೇ ವಸ್ತುವಿನ ಸಂಯೋಗ ಅಂತಂದ್ರೆ ಸಂಬಂಧ, ಸಂಯೋಗ ಸಂಬಂಧ. ಅದರ ರೂಪದೊಡನೆ ಸಂಯುಕ್ತ ತಾದಾತ್ಮ ಸಂಬಂಧ, ರೂಪತ್ವದೊಡನೆ ಸಂಯುಕ್ತ ತಾದಾತ್ಮವತ್ ತಾದಾತ್ಮ ಸಂಬಂಧಗಳು. ಇನ್ನು ಭೇದ ಯಾವ? ಭೇದ ಸ್ವಗತ ಭೇದ. ಕರೆಕ್ಟ್ ಅದ ಹೇಳೋದು. ನನಗೆ ಆರಾಮ ತಗೊಳ್ತೀರಿ ಇಲ್ಲ, ಮೊದಲಿನ ಅಡ್ಮಿಟಾಗಿ ಬಂದರೆ ಸುಳ್ಳಿಲ್ಲ. ಸ್ವಗತ ಭೇದ, ಸ್ವಗತ ಭೇದ, ತನ್ನ ದೇಹದಲ್ಲಿ ಅಥವಾ ತನ್ನಲ್ಲಿ ಇರುವ ಭೇದ. ಇದಕ್ಕೇನಂತಾರೆ? ಸ್ವಗತ ಭೇದ. ಹಸ್ತಪಾದಾದಿಗಳು ಹೇಳಿಲ್ಲ. ಸ್ವಗತ ಭೇದ ಯಾಕಿಲ್ಲ ಅವನಲ್ಲಿ? ನಿರವಯವದನು. ಸ್ವಗತ ಭೇದ ಇಲ್ಲ. ಸಜಾತಿ ಭೇದ ಯಾಕಿಲ್ಲ ಅಂದ್ರೆ ಇನ್ನೊಬ್ಬ ಆತ್ಮನೇ ಇಲ್ಲ. ವಿಜಾತಿ ಅಂದ್ರೆ ಅದರ ವ್ಯತಿರಿಕ್ತವಾದಂಥ ಯಾವ ಕಲ್ಪಿತ ನಾಮರೂಪ ಸೃಷ್ಟಿ ಇದು ಅಧಿಷ್ಠಾನ ಸ್ವರೂಪ. ಇದು ಲಕ್ಷಣ ಇಟ್ಕೋರಿ. ನಾ ಹೇಳ ಮಾತು ಅದಕ್ಕೆ ಸ್ವಗತ, ಸಜಾತಿ, ವಿಜಾತಿ ಭೇದರಹಿತ. ಇದು ಪಾಮರರಿಗೆ ಇದು ವಿಷಯ ತಿಳಿಯಂಗಿಲ್ಲ. ವಿಷಯಿಗಳಿಗೆ ಈ ವಿಷಯ ತಿಳಿಯಂಗಿಲ್ಲ. ಜಿಜ್ಞಾಸುಗಳಿಗೆ ಮಾತ್ರ ತಿಳಿತದೆ ಇದು ವಿಷಯ. ಚಂದ್ರೋದಯ ಆಗಲಿ, ಸಾಗರ ಆಗಲಿ, ಸುಮ್ಮನೆ ಇದು ಬಾಯಿ ಮಾತಲ್ಲ. ಚಂದ್ರೋದಯ ಆಗಲಿ, ಸಾಗರ ಆಗಲಿ ಯಾರಿಗೆ ತಿಳಿತದ ಅಂತ ನೀವು ಕೇಳಿದ್ರೆ, ತಿಳಿಯುವ ಕೆಪಾಸಿಟಿ ಅವನಲ್ಲಿ ಬೇಕು. ಅವನಲ್ಲಿ ಏನು ಬೇಕು? ಅಧಿಕಾರಿ ಲಕ್ಷಣ ಬೇಕು. ಆ ಕೆಪಾಸಿಟಿ ಇತ್ತಂದ್ರೆ ಅಲ್ಲಿ ಜ್ಞಾನೋದಯ. ಬೀಜಿನೊಳಗೂ ಶಕ್ತಿ ಬೇಕು, ಭೂಮಿಯೊಳಗೂ ಶಕ್ತಿ ಬೇಕು. ಅಂದರೆ ಬಹಳ ಮಂದಿ ನಾನು ಕೇಳಿದೆ, ವಿಚಾರಸಾಗರ ಕೇಳಿದೆ. ಕೇಳಿದೇವ್ರಿ, ಕೇಳಿದೇವ್ರಿ. ಖರೀ ಯಾಕೆ ಅಂದರೆ ಏನೇನಾದ ಮರೆತು ತಿಳ್ಕೊರಿ. ಯಾಕೆ ವಿಚಾರ ಸಾಗರ ಅವರು, ಯಾಕೆ ಅವಿಚಾರ ಸಾಗರ ದಾಟಿಸಬೇಕಾದ್ರೆ ವಿಚಾರ ಸಾಗರ ಬೇಕಲ್ಲ. ಆ ವಿಚಾರ ಸಾಗರ ತುಂಬಿವ ನಮಗೆ ಮೊದಲೇ ರೇಡಿಯೋ. ಇಲ್ಲಿ ಮುಗಿಸ್ತೀವೋ. ಪಾಮರ ಅಂದರೆ ಶಾಸ್ತ್ರ ಸಂಸ್ಕಾರ ಶೂನ್ಯವಾಗಿದ್ದು ಐಕ್ಯ ಭೋಗ ಆಸಕ್ತನಿಗೆ ಪಾಮರ. ಈ ಲೋಕದ ಸುದ್ದಿ ಇದರಾಗೆ ಏನದ ನೋಡ್ರಿ, ಇದರಾಗೆ ಸುಧಾರಣೆ ಮಾಡೋದು ಹೊಂಡ, ಇದರಾಗೆ ಏನದ ನೋಡ್ರಿ, ಇವನಿಗೆ ಪಾಮರನೇ ಇರ್ಬೇಕು. ಇದರಾಗೆ ಸುಖ ಪಡಿಬೇಕನ್ನೋದು ವಿಷಯ. ವಿಷಯಿ ಲೋಕದ ಸುಖ ಅಥವಾ ಪರಲೋಕದ ಸುಖ ಅಲ್ಲಿ ಇಲ್ಲಬೇಕು, ಅಲ್ಲಿರಬೇಕು. ಸ್ವರ್ಗ ಸುಖ ಬೇಡ. ಇನ್ನು ಎಂದರೆ ವಿಷಯಿ, ಪಾಮರ ವಿಷಯಿ ಇಬ್ಬರು ಕೆಲಸ ಇಲ್ಲಿಲ್ಲ. ಇಲ್ಲಿ ಯಾರ ಕೆಲಸದ? ಜಿಜ್ಞಾಸು. ಜ್ಞಾತು ಇಚ್ಛು ಜಿಜ್ಞಾಸು. ಮುಕ್ತನಾಗಬೇಕು. ಈ ಭವಸಾಗರಕ್ಕೆ ಬೇಜಾರು ಪಟ್ಟಿರಬೇಕು. ಈ ಸಂಸಾರ ದುಃಖ ಅನಿಸಿರಬೇಕು. ದುಃಖ ಅನಿಸ್ಯಾರ? ಈ ಸಂಸಾರ ದುಃಖ ಅನಿಸ್ಯಾರ? ಇದರಾಗೆ ಮತ್ತೆ ಬಂದೋಬಸ್ತ ಸುಖ ಅಂತ ಶಾಸ್ತ್ರ ಹೇಳಿದ್ರಿ.
ಇದ್ರಾಗೆ ಸುದ್ದಿ ಮಾಡ್ಬೇಕ್ರಿ. ಈ ಸಂಸಾರದೊಳಗೆ ನಿಮಗೆ ದುಃಖ ಅನಿಸಿ ಪ್ರವೃತ್ತಿಯಾಗಿರೋ ಏನು ಭಾಳ ಮಂದಿ ಕೇಳಕತ್ಯಾರ ಅಂತ ಹೇಳಿ ನೀವು ಕೇಳಕತ್ತೀರಿ. ಅಂದ್ರೆ ಈ ಸಂಸಾರದೊಳಗಿರುವ ಸುಖ ಕ್ಷಣಿಕ, ಇದಕ್ಕ ಹೆಚ್ಚಿನ ಸುಖ ಎದ್ರಾಗ ಮೋಕ್ಷದ ಜ್ಞಾನದ ಅನ್ನದರೆ ಪಕ್ಕ ಗ್ಯಾರಂಟಿ ಅದ್ರ ಮಂದಿ ಅದಕ್ಕೆ ಮೊದಲಿಗೆ ಹೆಚ್ಚಾಗಿದೆ ಅಂತ ಕಡಿಮೆ ಆಗಿದೆ. ಹೆಚ್ಚಾಗ್ಯದ್ರಿ ನಿಮ್ಗೆ ಗ್ಯಾರಂಟಿ ಭಾಳ ಚಲೋ ಹೆಚ್ಚಾಗಲಿಕ್ಕೆ ಭಾಳ ಮಂದಿಗೆ ತಿಳಿಲಿಕ್ಕೆ ಭಾಳ ಮಂದಿಗೆ ತಿಳಿಲಿಕ್ಕೆ ಇದು ಶಾಸ್ತ್ರೀಯದ ತಿಳಿಯುವುದೇ ಮುಖ್ಯದ. ಕರ್ಮಕಾಂಡ ಮಾಡುವುದೇ ಅಲ್ಲಿ ಕೂಕಂಡು ಇಲ್ಲಿ ಬರ್ತಿಡು, ಈ ಕಡೆ ಹೂವಿಡು, ಎಡಕ್ಕಿಡು, ಬಲಕ್ಕಿಡು, ಏನೇನು ಮಾಡ್ತಂದ್ರೆ ಕರ್ಮಕಾಂಡ. ದೇಹಾತ್ಮ ಬುದ್ಧಿ ಉಳ್ಳವನು ಕರ್ಮಕಾಂಡಕ್ಕೆ ಅಧಿಕಾರಿ, ಜೀವಾತ್ಮ ಭಾವವುಳ್ಳವನು ಉಪಾಸನಾ ಕಾಂಡಕ್ಕೆ ಅಧಿಕಾರಿ. ನಾನು ಯಾರು ಅಂತ ಪ್ರಶ್ನೆ ನಿರ್ಮಾಣ ನಿಮ್ಮಲ್ಲಿ ಆದರೆ ನೀವು ಜ್ಞಾನ ಕಾಂಡಕ್ಕೆ ಅಧಿಕಾರಿ. ನಾನು ಯಾರು ಅಂತ ಪ್ರಶ್ನೆ ನಿರ್ಮಾಣ ಆಯ್ತಂದ್ರೆ ಅವಾಗ ನಾವು ಮಾತ್ರ ಜ್ಞಾನ ಕಾಂಡಕ್ಕೆ ಅಧಿಕಾರಿ ಆಗ್ತೇವೆ. ಸ್ವಲ್ಪ ನಿಷ್ಠುರ ಹೇಳ್ತೀನಿ. ನನ್ನ ರಾಟ ಯಾಕೆ ನಿಷ್ಠುರ ಹೇಳ್ತೀನಿ ಅಂದ್ರೆ, ನಾನು ನಿಷ್ಠುರೇ ಬಂದೇನೆ ಮೊದಲು ಹೇಳ್ಕೊಂಡು. ಇಷ್ಟ್ಯಾಕೆ ನಿಷ್ಠುರ ಹೇಳ್ತೀನಿ ಅಂದ್ರೆ, ನಾನು ಯಾರು ಅನ್ನುವ ಪ್ರಶ್ನೆ ಸ್ತುತಿ ಅಂತಲ್ಲ, ನಾನು ಸುಳ್ಳು ಹೇಳಂಗಿಲ್ಲ. ನಾನು ಯಾರು ಅನ್ನುವ ಪ್ರಶ್ನೆ ನನಗೆ ಮೊದಲು ಮಾಡ್ಯದ. ಶಾಸ್ತ್ರ ಕೇಳಿಲ್ಲ, ಪುರಾಣಕ್ಕೆ ನನಗೇನು ಗೊತ್ತಿಲ್ಲ. ನಾನು ಯಾರಿರಬೇಕು ಅಂತ ಪ್ರಶ್ನೆನೇ ನನಗೆ ಮೊದಲು ಹುಟ್ಟ್ಯದ. ಉತ್ತರ ನನಗೆ ಹಿಕ್ಕಟ್ಟು ಸಿಕ್ಕದಂದ್ರೆ ಹೇಳಿ, ಉತ್ತರನ ಹುಡ್ಕ್ಯಾಡ್ಕೋತ ಹೋಗೋಣ, ಪಂಚೀಕರಣ ಚಂದ್ರೋದಯ ಅಭ್ಯಾಸ ಮಾಡ್ಕೋತ ಹೋಗೋಣ. ಅವಾಗ ಅದು ಉತ್ತರ ಸಿಕ್ಕದ. ಪ್ರಶ್ನೆನೇ ಮೊದಲು ನನಗೆ ಹುಟ್ಟಿತ್ತು, ಉತ್ತರ ಹಿಂದ್ರಿಗಡೆ ಸಿಕ್ಕದಂತ ಬಳಕ ಅಷ್ಟು ಗಟ್ಟಿನಿ ನಾನು ತಿಳಿದೀನಿ. ನಾನು ಯಾರು ಅಂದ್ರೆ, ನಾನು ಸಚ್ಚಿದಾನಂದ ರೂಪ ಆತ್ಮನು ಅಥವಾ ಬ್ರಹ್ಮನು ಅಂತ ನಿಶ್ಚಯ ಆತು ಅಂದ್ರೆ, ಈ ದುಃಖ ರೂಪ ಸಂಸಾರ, ಇದು ಜನ್ಮ ಮಾಡೋ ರೂಪ ಸಂಸಾರ, ಇದು ಕೇವಲ ನಿಮಗೆ ರಜ್ಜುವಿನಲ್ಲಿ ತೋರಿದ ಸರ್ಪದಂತೆ, ಮೃಗಜಲದಂತೆ, ಮೋಟ ಮರದಲ್ಲಿ ಬರುವ ಕಳ್ಳನಂತೆ ಈಗ ಪ್ರತೀತಿ ಆಗ್ತದೆ. ಇದರಿಂದ ನಿಮಗೆ ಯಾವ ದುಃಖನೂ ಆಗಂಗಿಲ್ಲ. ಅದಕ್ಕೆ ನಮ್ಮ ಮಾದೇವಪ್ಪ ಶಾಸ್ತ್ರಿಗಳು, ಈ ನಮ್ಮ ಗುಡಿಕೇಡದ ಪೂಜ್ಯರು ಎಲ್ಲರೂ ಶಾಸ್ತ್ರ ಅಭ್ಯಾಸಗಳಾಗತ್ತಾರೆ. ಶಾಸ್ತ್ರ ಹೆಂಗೆ ತಿಳ್ಕೊತ ಹೋಗ್ತೀರಿ ನೋಡ್ರಿ, ಹಂಗಂಗ ಆನಂದ ಹಾಕೋತ ಹೋಗ್ತೇವೆ. ಒಳಗೆ ಇಟ್ಕೊತ ಹೋಗ್ತೀರಿ, ಮ್ಯಾಲಿನ ಮ್ಯಾಗ ಹೊಡಿಬೇಡ್ರಿ ಕಸ. ಯಾಕೆ ಮ್ಯಾಗಿನ ಮ್ಯಾಗ ಹೊಡ್ಕೊತಾವ್ರಿ, ನಾನು ಸಚ್ಚಿದಾನಂದ ಆತ್ಮಾತ್ಮ ಬ್ರಹ್ಮನವ್ರಿಗೆ ಕೇಳಿದ್ನ. ಆದ್ರೆ ಆ ಸ್ಥಿತಿ ನಿಮ್ಗೆ ಬರಬೇಕು, ಆ ಇರುವಿಕೆ ನಿಮ್ಗೆ ಬರ್ತಂದ್ರೆ ನೀವೇನು ನಮ್ಗೆ ಹೇಳಬೇಡಿ. ನಿಮ್ಮ ಮುಖದ ಮ್ಯಾಗಿನ ಲಕ್ಷಣ ಗೊತ್ತಾಗ್ತದ ನಮ್ಗೆ, ನಿಮ್ಮ ಬ್ರಹ್ಮಜ್ಞಾನ ಆಗ್ಯದ, ಮ್ಯಾಗಿನ ಮ್ಯಾಗೆ ಹೋಗ್ಯದ. ಯಾಕೆ ಮ್ಯಾಗಿನ ಮ್ಯಾಗೆ ಹೋಗಿದ್ದ ಕಂಠಸ್ಥ ಆಗಿರ್ತದೆ, ಒಳಗೆ ಇರ್ತದ್ರೆ ಹೃದಯ. ಆ ಬ್ರಹ್ಮಜ್ಞಾನಿಯ ಲಕ್ಷಣಗಳು ಬಹಳ ವಿಶೇಷ ಇರ್ತಾವೆ. ನಮ್ಮ ಪೂಜ್ಯರು ಕೂಡ ಇವತ್ತಿನ ದಿವಸ ಆಶೀರ್ವಚನ ಮಾಡ್ತಾರೆ. ನಾವು ಮುಖ್ಯವಾಗಿ ತಿಳಿಬೇಕಂದ್ರೆ, ಸಂಬಂಧಗಳಲ್ಲಿ ಭೇದದಲ್ಲಿ ಅಂತರ ಇದೊಂದು ಸ್ವಲ್ಪ ಸರಿಯಾಗಿ ತಿಳ್ಕೊಡಿ. ಯಾರ ಕೇಳಕ್ಕೆ ಗೊತ್ತಿಲ್ಲ, ಆದರೂ ಸಂಬಂಧ ಬೇರೆ, ಭೇದವು ಬೇರೆ. ಭೇದ ದ್ವಿತೀಯಾತ್ ವೈ ಭಯಂ ಭವತಿ. ಎರಡನೇ ವಸ್ತುನೇ ಇಲ್ಲ. ಎರಡನೇ ವಸ್ತು ಇದ್ರೆ ಭಯ ಆಗ್ತದ. ಒಂದೇ ಒಂದು ಚೈತನ್ಯದ, ಆ ಚೈತನ್ಯದ ಮೇಲೆ ಎಲ್ಲ ತೋರಿದ್ದು ಕಲ್ಪಿತದ ಅಂತ ನಿಶ್ಚಯ ಮಾಡ್ರಿ. ಕಲ್ಪಿತ ವಸ್ತು ಇದು ಜ್ಞಾನದಿಂದಲೇ ಹೋಗ್ತದೆ. ಇದು ಜಿಜ್ಞಾಸುಗಳಿಗೆ ಸಾಧ್ಯ. ಜಿಜ್ಞಾಸು ಆಗಲಿಲ್ಲ ನೀವು ಅಂದ್ರೆ ಜ್ಞಾನಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಪಾಮರ ವಿಷಯಿ ಜಿಜ್ಞಾಸು ಮುಕ್ತ. 4ನೇ ನಂಬರ್ ಮ್ಯಾಗ ಮುಕ್ತ ಬರ್ತಾನೆ, ಮುಕ್ತನೇ ಆಗಿರ್ತಾನೆ. ಅಂಥ ಒಂದು ತಿಳಿಯುವ ಶಕ್ತಿ ಆತ್ಮನ 10 ವಿಶೇಷಣ ಆಗಲಿ, ವಿಧೇಯ ವಿಶೇಷಣ ಆಗಲಿ, ನಿಷೇಧ ವಿಶೇಷಣ ಆಗಲಿ, ನಿಮಗೆಲ್ಲ ತಿಳಿಸ ಸಲುವಾಗಿ ಹೇಳ್ಯಾರ. ವಾಸ್ತವಿಕವಾಗಿ ಲಕ್ಷಣವು ಕೂಡ ಲಕ್ಷ್ಯ ವಸ್ತುವಿನಲ್ಲಿ ಅದು ಏಕದೇಶದಲ್ಲಿಯೂ ಇರ್ತದೆ. ಬೇಡ, ಲಕ್ಷಣವು ಕೂಡ ಅದರ ಸ್ವರೂಪೇ. ಅದಕ್ಕೆ ಬಿಟ್ಟು ಲಕ್ಷಣ ಒಂದು ಬೇರೆ, ಲಕ್ಷ್ಯ ಒಂದು ಬೇರೆ ಅಲ್ಲ. ಬಿಟ್ಟು ವಿಶೇಷಣ ಅಂತಾರೆ. ಅಂದರೆ ವಿಶೇಷಣ ಅಂದ್ರೆ ಅದಕ್ಕಂತಾರೆ
ಸ್ವರೂಪೇ ಪ್ರವಿಷ್ಟತೆ ಸತಿ ಇತರ ಪದಾರ್ಥ ವ್ಯಾವರ್ತಕತ್ವ ವಿಶೇಷಣ ವಿಶೇಷಣ ವಿಶೇಷದೊಡನೆ ಕೂಡಿಕೊಂಡು ಅನ್ಯ ಪದಾರ್ಥಕ್ಕಿಂತ ಬೇರೆ ಮಾಡಿ ತೋರಿಸ್ತದೆ. ಇದಕ್ಕೆ ವಿಶೇಷಣ ಈ ಅನಂತ ಇಲ್ಲಿ ಬರ್ತೀನಿ ನಾ ಈಗ ನಿಮ್ಮ ಕಡೆ ಹೇಳಿಸಿದಿ ನೀವು ಒಪ್ಕೊಂಡ್ರಿ ಅನಂತ ಇಲ್ಲಿ ಬರ್ತೀನಿ ಈಗ ಅನಂತ ಇದು ಆತ್ಮನೊಡನೆ ಕೂಡಿಕೊಂಡು ಕರೆಕ್ಟ್ ಅಲ್ರಿ ಸರ್ ನೀವು ಹೇಳೋದು ಲಕ್ಷಣನೇ ತಗೊಂಡಿದ್ದೀನಿ ನಾನು ನನ್ನ ಕೈ ಸ್ವರೂಪದೊಡನೆ ಕೂಡಿಕೊಂಡು ಅನ್ಯದರಕ್ಕಿಂತ ಭಿನ್ನಪಡಿಸಿ ತೋರಿಸುವುದೇ ವಿಶೇಷಣ. ಉಪಾಧಿ ಅದಕ್ಕಂತಾರ ಸ್ವರೂಪದೊಡನೆ ಕೂಡಲಾರದೆ ಅನ್ಯದರಕ್ಕಿಂತ ಭಿನ್ನಪಡಿಸಿ ತೋರಿಸುವುದಕ್ಕೆ ಉಪಾಧಿ ಅಂತಾರ. ಉಪಾಧಿ ಇದು ವರ್ತಮಾನ ಕಾಲದ ಅಪೇಕ್ಷೆ ಮಾಡ್ತದ, ವಿಶೇಷಣ ಮಾಡ್ತದ. ಉಪಲಕ್ಷಣ ಮಾತ್ರ ವರ್ತಮಾನ ಕಾಲದ ಅಪೇಕ್ಷೆ ಮಾಡಂಗಿಲ್ಲ. ಕದಾಚಿತ್ ಏಕದೇಶಿ ವ್ಯಾವರ್ತ ಇದಕ್ಕಂತಾರ ಉಪಲಕ್ಷಣ. ಈಗ ನಾನು ಲಕ್ಷಣ ಮಾಡ್ತೀನಿ ನೋಡ್ರಿ, ನೀವು ಹೇಳಿದ್ದೆ ಲಾಸ್ಟ್ ಮಾಡಿಬಿಡ್ತೀನಿ. ಅನಂತ ಇದು ವಿಶೇಷಣ ಹೌದಲ್ಲ? ಹೌದಲ್ಲ? ಸ್ವರೂಪದೊಡನೆ ಕೂಡಿಕೊಂಡು ಅನ್ಯದರಕ್ಕಿಂತ ಭಿನ್ನಪಡಿಸಿ ತೋರಿಸುವುದೇ ವಿಶೇಷಣ. ಅಂದ್ರ ಈ ಯಾವ ಅನಂತ ಅನ್ನುವ ವಿಶೇಷಣ ಆತ್ಮದೊಡನೆ ಕೂಡಿಕೊಂಡು ಖರೇನೆ ಬರಬೇಕನ್ನ ಹೇಳೋದು. ಇಲ್ಲಿ ಶಬ್ದ ವಿಷಯ ಇದ್ದೀನಿ ನಾವು ನಿಮ್ಮ ಲಕ್ಷಣ ನನಗೆ ಹ್ಯಾಂಗೆ ನೋಡಿದೀಗ ಅನಿಸಿದ್ರಿಂದ ನಾ ಲಕ್ಷಣ ಏನು ಸ್ವರೂಪದೊಡನೆ ಕೂಡಿಕೊಂಡು ಅನ್ಯದರಕ್ಕಿಂತ ಭಿನ್ನಪಡಿಸಿ ತೋರಿಸುವುದೇ ವಿಶೇಷಣ. ಆತ್ಮರೊಡನೆ ಕೂಡಿಕೊಂಡಿರಬೇಕು. ಯಾವಾಗ ಅನಂತ ಅನ್ನುವ ವಿಶೇಷಣ ಅನಾತ್ಮಕ್ಕಿಂತ ಬೇರೆ ಮಾಡಿ ತೋರಿಸಬೇಕು. ಕೂಡಿಕೊಂಡು ಬೇರೆ ಮಾಡಿ ತೋರಿಸ್ತದ, ಕೂಡ್ಲಾರ್ದೆ ಬೇರೆ ಮಾಡಿ ತೋರಿಸ್ತಾ ಇದ್ರು. ಯಾವ ಉಭಯ ಭಾಷೆ ಉತ್ತರ ಸರಿ ಹೇಳಿ ಹಿಂಗೆ ಜಬ್ದಿದ್ರು ಉರ್ಲೆ ಹಿಂಗೆ ತಿಳ್ಕೊರಿ, ಗಾಬರಿ ತಿಳ್ಕೊಬೇಡಿ. ನಾ ಯಾಕಂದ್ರೆ ಸ್ವಲ್ಪ ಗಾಬರಿ ಮಾಡಿ ತಿಳಿಸ್ತೀನಿ. ಯಾಕಂದ್ರೆ ಸ್ವಲ್ಪ ಶ್ರಮ ಮಾಡಿ ಕೊಡ್ಬೇಕು ನಿಮ್ಮ ಕೈಯಾಗ. ಅನಾಮತ್ ಕೊಟ್ಟರೆ ನೀವೇ ತೊಗೊಳ್ಬೇಕಲ್ಲ. ಈಗ ದಿನ ಹೇಳ್ತಾರೆ ನಾವು ಹಂಗೆ ಕೇಳ್ಕೊತ ನಾ ಹೇಳ್ತೀನಿ ಕೇಳಿ. ಇದೇನು ವಿಶೇಷಣ ಅದಲ್ಲ, ಇದು ಸ್ಥೂಲ ದೃಷ್ಟಿಯಿಂದ ವಿಶೇಷಣವನ್ನು ತಿಳಿಸ್ಯಾರ. ಆಗ ಈ ವಿಶೇಷಣ ನೀಲೋ ಘಟ ನೀಲ ಬಣ್ಣ ಕೊಡದೊಡನೆ ಕೂಡ್ಕೊಂಡವ, ಅನ್ಯ ಕೊಡೋದಕ್ಕಿಂತ ಬೇರೆ ಮಾಡಿ ತೋರ್ಸ್ಯಾರ. ಈ ಅನಂತನ ವಿಶೇಷಣ ಆತ್ಮರೊಡನೆ ಕೂಡ್ಕೊಂಡದೋ ಏನಿಲ್ಲೋ? ಕೂಡ್ಕೊಂಡೋದಾದ್ರೆ ಅನಂತನ ಶಬ್ದಕ್ಕೆ ಹಾನಿ ಬರ್ತದ, ಅಸಂಗನ ಶಬ್ದಕ್ಕೆ ಹಾನಿ ಬರ್ತದ. ಬಹುತೇಕ ಕೂಡಿಲ್ಲ, ನಿತ್ಯ ತೋರಿಸಿ ಬಹುತೇಕ ಒಟ್ಟ ಕೂಡ್ಲಿಕ್ಕೆ ಬರೋದಿಲ್ಲ. ಯಾವಾದ್ರಿ ಇದು ಸ್ವರೂಪ ಲಕ್ಷಣ. ಹೇಳ್ರಿ, ಸ್ವರೂಪ ಅಂದ್ರೆ 10 ಸತ್ಯ ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಜ್ಞಾನ ಇದು ಹಿಡೀರಿ. ಹಾಗಿದು 10 ಇವು ಆತ್ಮನಲ್ಲಿ ಅವನು ಏನ ಅನಾತ್ಮದ ನಿಷೇಧ ಮಾಡಿ ಲಕ್ಷಾರ್ಥ ತಿಳಿಬೇಕು. ಅನಾತ್ಮದ ನಿಷೇಧ ಮಾಡ್ತವ್ರಿಗೆ ನಿಷೇಧ ವಿಶೇಷಣ ಅಂದಿರಿ ನೀವು. ಇದೇ ವಿಶೇಷಣ ಅಂದಿರಂದ್ರ ಅದ್ರ ಸ್ವರೂಪವ ನಾನು ಹೋಗ್ತೀನಿ. ನಿಷೇಧ ವಿಶೇಷಣ ಅಂದ್ರ ಪ್ರಪಂಚವನ್ನ ಬಾಧಿಸಿ ಅಲ್ಲಗಲ್ಬೇಕಲ್ರಿ. ಈ ಪ್ರಪಂಚವನ್ನ ಅಲ್ಲಗಳಲ್ಲಿ ಕಟ್ಟಿ ತೋರ್ಲದಕ್ಕೆ ಉಳಿಮೆ ಸ್ವರೂಪ ಅನ್ನೋದು ಸ್ವಯಂ ಸಿದ್ಧ. ಅಲ್ಲಿ ಅಲ್ಲೇನು ಮಾಡಕ್ಕಾಗ್ತಿಲ್ಲ. ಈಗ ನಿನ್ನ ಪತಿ ಯಾರು ಅಂತ ಸೀತಾಗ ಕೇಳದಕ್ರ ಆಕಿ ಸೀತಾಗ ಬೆರಳು ಮಾಡಿ ತೋರಿಸಬಾರ್ದು, ಪತಿಯನ್ನು ಹೆಸರು ತಗೋಬಾರ್ದು. ನನಗೆ ತೋರಿಸೋದಕ್ಕೆ ಹೆಂಗ ಸೀತಾ ಗೌರವರ್ಣದ ಲಕ್ಷ್ಮಣನು ನನ್ನ ಮೈದುನ ಸದವ ಸ್ತ್ರೀ. ಇದು ಉಳಿದವ ಹೇಳುದೇ ಆಗ್ತಂಗಿಲ್ಲ, ಬಟ್ ಮಾಡೋದೇ ಆಗ್ತಂಗಿಲ್ಲ. ಅನಂತ ಅಂದ ಕೂಡ ಅಂತರಹಿತ ಅಲ್ಲ, ಸಕಡೆ ಹೊಡೆದಾಕ್ರಿ. ಉಳಿಮೆಗೆಲ್ಲದ ಮನವಾಣಿಗೆ ಅಗೋಚರ, ಉಳಿದುಟ್ಟೇನದ ಮನವಾಣಿಗೆ ಅವು ಹಿಂದೆ ಹೇಳಿರ್ಬೋದು. ಸತ್ಯ ಅನ್ನೋದರಿಂದ ಅಸತ್ಯದ ನಿಷೇಧವಾಯಿತು. ಉಳಿಮೆ ಸ್ವರೂಪ ಮನ ಮತ್ತು ಇಂದ್ರಿಯಗಳಿಗೆ ಅಗೋಚರ.
ಚಿತ್ ಅನ್ನುವುದರಿಂದ ಜಡದ ನಿಷೇಧವಾಯಿತು. ಅದನ್ನು ನಿಷೇಧ ಮಾಡಿಸೋದಕ್ಕೆ ನೋಡೋದು ಪದ್ಯ ಶಬ್ದ. ಜಡದ ನಿಷೇಧ ಕುಳಿಮೆ ಸ್ವರೂಪ ಏನದ, ಇದು ಮಾತ್ರ ಏನಂದ್ರೆ ಲಕ್ಷಣದಿಂದ ಸಿದ್ಧವಿದೆ. ಅದನ್ನು ಡೈರೆಕ್ಟ್ ಹೇಳಕ್ಕೆ ಬರಂಗಿಲ್ಲ. ಏನು ಹೇಳಿದ್ರು ನಾವು ಹೊರಗೆ ನಿತ್ಯ ಹೇಳಬೇಕು, ದೂರ ನಿತ್ಯ ಹೇಳಬೇಕು. ಬಟ್ ಮಾಡಿದ್ರು ಅದನ್ನು ನಿರ್ತನು ಹೋಗಿ ಬರಲ್ಲ, ಅದು ಮತ್ತೆ ಭಯನೇ ಮಾಡಬೇಕು. ಆ ಇದ್ದುದು ಮಾತ್ರ ಸತ್ಯ ವಸ್ತು, ಅದು ಪರಿಪೂರ್ಣ ಇರುವುದರಿಂದ ಅದಕ್ಕೆ ಯಾವ ಸಂಕೇತದಿಂದ ತೋರಿಸಲಿಕ್ಕೂ ಬರಂಗಿಲ್ಲ. ಕೇವಲ ಅದು ತಿಳಿಸುವ ಪದ್ಧತಿ ಮಾತ್ರ ಚಾವಿ. ಅದರ ತಿಳಿಸುವ ರೀತಿ ಯಾರ ಕೈಯಾಗೂ ಇಲ್ಲ ಜಗತ್ತೊಳಗೆ, ಒಬ್ಬ ಸದ್ಗುರುನಾಥನ ಕೈ ಒಳಗೆ ಅದಕ್ಕೆ ಇಲ್ಲಿ ಅವನಿಗೆ ಬರ್ತದೆ. ಯಾವ ಲಕ್ಷಣದಿಂದ ತಿಳಿಸ್ಬೇಕು, ಹೆಂಗೆ ತಿಳಿಸ್ಬೇಕು ಅನ್ನೋದು ಆ ಗುರುವಿಗೆ ಮಾತ್ರ ಬರ್ತದೆ. ಅಂಥ ಗುರುಗಳು ಕೂಡ ನಿಮ್ಗೆ ಪ್ರಾಪ್ತಿಯಾಗ್ಯಾರ. ಕೇವಲ ಲಕ್ಷಣಗಳು ಎಷ್ಟು ಹೇಳಿದ್ರೂ ಸಹಿತ ಅವನು ಹೊರಗಿಂದವರೆಗೆ ಒಂದನ್ನು ಅಸತ್ ಅನ್ನೋದರಿಂದ ಸತ್ತ, ಅದು ಏನದಪ್ಪ ಅಂದ್ರೆ ಅಸತ್ ಅನ್ನೋದರಿಂದ ಇದು ಸತ್ ಅನ್ನೋದರಿಂದ ಅಸತ್ತದ ನಿವೃತ್ತಿ, ಮತ್ತು ಚಿತ್ ಅನ್ನೋದರಿಂದ ಜಡದ ನಿವೃತ್ತಿ, ಆನಂದ ಅನ್ನೋದರಿಂದ ದುಃಖದ ನಿವೃತ್ತಿ, ನಿತ್ಯ ಅನ್ನೋದರಿಂದ ಅನಿತ್ಯದ ನಿವೃತ್ತಿ, ಪರಿಪೂರ್ಣ ಅನ್ನೋದರಿಂದ ಪರಿಚ್ಛಿನ್ನದ ನಿವೃತ್ತಿ. ಉಳಿಮೆಯ ಸ್ವರೂಪ ಏನದಲ್ಲ ಅದು ಮಾತ್ರ ಲಕ್ಷಣದಿಂದ ಸಿಗ್ತದ. ಮನ ಮತ್ತು ಇಂದ್ರಿಯಗಳಿಗೆ ಅಗೋಚರದ ಇವತ್ತಿನ ವಿಷಯ ಹೇಳ್ಯಾರ. ಅಂತ ತಿಳಿಯುವ ಶಕ್ತಿ ಸದ್ಗುರುನಾಥ ನಿಮ್ಮೆಲ್ಲರಿಗೆ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಇವತ್ತಿನ ಯಾವ ಪ್ರವಚನಕ್ಕೆ ವಿರಾಮ ಕೊಡುತ್ತೇವೆ. ಹರಿ ಓಂ ತತ್ಸತ್.